ಕೆಲ ದಿನಗಳಿಂದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಸದ ತೇಜಸ್ವಿ ಸೂರ್ಯ ನಡುವೆ ಬೆಂಗಳೂರು ಟನಲ್ ರಸ್ತೆ ವಿಚಾರವಾಗಿ ಸಮರ ನಡೀತಾ ಇದೆ. ಈ ಟನಲ್ ರಸ್ತೆಯಿಂದ ಪರಿಸರಕ್ಕೆ ಹಾನಿ ಅಂತ ತೇಜಸ್ವಿ ಸೂರ್ಯ ವಿರೋಧಿಸಿದ್ರು. ಅಷ್ಟೇ ಅಲ್ಲದೆ ನಿನ್ನೆ ಖುದ್ದು ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಟನಲ್ ರಸ್ತೆ ಯಾಕೆ ಬೇಡ ಅಂತ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಸಹ ಮಾಡಿದರು. ಆದರೆ ಅವರು ಹೇಳಿದಂತೆ ಕೇಳೋಕ್ಕಾಗೋದಿಲ್ಲ ಅಂತ ಉಪಮುಖ್ಯಮಂತ್ರಿ ಹೇಳಿದರು. ಇದೀಗ ತೇಜಸ್ವಿ ಸೂರ್ಯ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಟನಲ್ ರಸ್ತೆ ಏಕೆ ಬೇಡ ಅಂತ ಎಳೆ ಎಳೆಗೆ ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ಮಾಡಿದಂಥ ತೇಜಸ್ವಿ ಸೂರ್ಯ ಅವರು ಒಂದು ತಿಂಗಳಿನಿಂದ ಟನಲ್ ರೋಡ್ ಬಗ್ಗೆ ಜಿದ್ದಾಜಿದ್ದಿ ನಡೀತಾ ಇದೆ. ಈ ಕುರಿತು ಪಿಪಿಟಿ ಮೂಲಕ ಈ ಕಾಮಗಾರಿಯಿಂದ ಏನೇನು ಹಾನಿಯಾಗುತ್ತೆ ಅನ್ನೋದನ್ನು ತೇಜಸ್ವಿ ಸೂರ್ಯ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇನ್ನು ಬೇರೆ ಬೇರೆ ವಿಷಯಗಳ ಬಗ್ಗೆಯೂ ಸಹ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ದರದ ಬಗ್ಗೆ ನಾನು ಪ್ರತಿ ಸತಿ ಮಾತನಾಡ್ತಾನೆ ಇರ್ತೀನಿ. ಈಗ ಯಾರಪ್ಪ ಮೆಟ್ರೋಲ್ ಹೋಗೋದು, ಯಾರಿಗೆ ವಿಧಿ ಇಲ್ಲ ಅವ್ರು ಮಾತ್ರ ಮೆಟ್ರೋಲ್ ಹೋಗೋದು, ಮಿಕ್ದವರೆಲ್ಲರೂ ಕೂಡ ಕಾರಲ್ಲಿ ಹೋಗ್ತಾರೆ ಅಂತ ನೆನ್ನೆ ಉಪಮುಖ್ಯಮಂತ್ರಿಗಳು ಮಾಧ್ಯಮದ ಎದುರುಗಡೆ ಹೇಳಿದ್ದಾರೆ. ಆದರೆ ಅದಕ್ಕೆ ಕಾರಣ ಯಾರು? ಇದೇ ಸರ್ಕಾರ ಮೆಟ್ರೋ ದರವನ್ನು ಏರಿಸಿರುವಂಥದ್ದು. ಯಾವ ತರ ಏರಿಸಿದರೆ ನೀವು ಇಲ್ಲಿ ನಂಬರ್ ನೋಡಿ. ಉದಾಹರಣೆಗೆ ಕೋಣನಕುಂಟೆಯಿಂದ ಒರಾಯನ್ ಮಾಲಿಗೆ 4 ಜನ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಇಬ್ರು ಮಕ್ಕಳು ಹೋಗಬೇಕು ಅಂತಂದ್ರೆ 70 ರೂಪಾಯಿ ಒಂದ್ ವೇ ಟಿಕೆಟ್ ಇದೆ. 4 ಜನ ಹೋಗಿದ್ರೆ ಅವರಿಗೆ 280 ರೂಪಾಯಿ ಆಗುತ್ತೆ. ಆದ್ರೆ 40 ನಿಮಿಷದಲ್ಲಿ ಹೋಗ್ಬೋದು, ಪೊಲ್ಯೂಷನ್ ಕಡಿಮೆ, ಟ್ರಾಫಿಕ್ ಇರಲ್ಲ. ಆದ್ರೆ ನೀವು 80 ರೂಪಾಯಿ 280 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀರಿ. ಅದೇ ನೀವು ಕ್ಯಾಬಲ್ಲಿ ಹೋಗ್ತೀರಾ ಅಂತಂದ್ರೆ ಅಥವಾ ನಿಮ್ ಕಾರಲ್ಲಿ ಸ್ವಂತ ಕಾರಲ್ಲಿ ಹೋಗ್ತೀರಾ ಅಂತಾರೆ, ನಿಮ್ ಸ್ವಂತ ಕಾರಲ್ಲಿ ಇತ್ತು ನೀವು ಕಾರಲ್ಲಿ ಹೋಗ್ತೀರಾ ಅಂದ್ರೆ 160 ರೂಪಾಯಲ್ಲಿ ಹೋಗ್ಬೋದು. ಆದ್ರೆ 75 ನಿಮಿಷ ತಗೊಳುತ್ತೆ. ನೀವು ಸಾರ್ವಜನಿಕ ಸಾರಿಗೆಯನ್ನ ನೀವು ಪ್ರೋತ್ಸಾಹ ಮಾಡಬೇಕು ಅಥವಾ ಅದ್ರ ಮೇಲೆ ಹೋಗುವಂತವ್ರ ಮೇಲೆ ಬರೆ ಹಾಕಬೇಕು. ಅದೇ ಗಂಡ ಹೆಂಡತಿ ಇಬ್ರು ಹೋಗ್ತಾರೆ, ಲಾಲ್ಬಾಗಿಂದ ಒರಾಯನ್ ಮಾಲಿಗೆ ಹೋಗ್ತಾರೆ ಅಂದ್ರೆ 100 ರೂಪಾಯಿ ಆಗುತ್ತೆ, 25 ನಿಮಿಷದಲ್ಲಿ ಹೋಗ್ಬೋದು. ಬೈಕಲ್ಲಿ ಹೋದ್ರೆ 30 ರೂಪಾಯಲ್ಲಿ ಹೋಗ್ತಾರೆ. ಮೆಟ್ರೋ ದರನ ನಾವು ಯಾವ ರೇಟಿಗೆ ಇಡಬೇಕು? ಜಾಸ್ತಿ ಜನ ಅಲ್ಲಿಗೆ ಹೋಗೋ ತರದ್ರಲ್ಲಿ ಮೆಟ್ರೋಗೆ ರೇಟ್ ಇಡಬೇಕು ಅಥವಾ ನೀವು ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೋದ್ರೆ ನೆನ್ನೆ ಕಡಿಮೆ ಆಗುವಂತ ಗಗನಚುಂಬಿ ದರವನ್ನ ಮೆಟ್ರೋಗೆ ಇಡಬೇಕು? ನಾವು ನೆನ್ನೆ ಅವ್ರಿಗೆ ಹೇಳಿರುವಂತದ್ದು, ದಯವಿಟ್ಟು ಮೆಟ್ರೋ ದರವನ್ನ ಆದಷ್ಟು ಬೇಗ ಇಮ್ಮಿಡಿಯೇಟ್ ಆಗಿ ಇಳಿಸಿ. ಈಗಾಗಲೇ 10 ಲಕ್ಷ ಜನ ಮೆಟ್ರೋದಲ್ಲಿ ಜನ ಬೆಂಗಳೂರಿನಲ್ಲಿ ಓಡಾಡ್ತಾ ಇದ್ದಾರೆ. 45 ಲಕ್ಷ ಜನ ಬೆಂಗಳೂರಿನಲ್ಲಿ BMTC ಓಡಾಡ್ತಾ ಇದ್ದಾರೆ. ಅಂದ್ರೆ 55 ಲಕ್ಷ ಜನ ಪ್ರತಿ ದಿವಸ ಬೆಂಗಳೂರಿನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಈಗಾಗಲೇ ಓಡಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಏನಾದರೂ ಮಾಡಿ ಇಮಿಡಿಯೇಟ್ ಆಗಿ ಅಂತ ಕೇಳ್ತು.